ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಬಂದಾದ ಮೇಲೆ ಸರ್ಕಾರದಿಂದ ಯಾವ್ಯಾವೆಲ್ಲ ಯೋಜನೆಗಳು ಬಂದಿದ್ದಾವೆ, ಆ ಯೋಜನೆಗಳನ್ನು ಹೇಗೆ ಪಡಿಬೇಕು ಅಂತೇಳಿ ಭಾಳಷ್ಟು ಜನರು ಆಸಕ್ತರಾಗಿದ್ದಾರೆ. ಬಟ್ ಎಲ್ಲರೂ ಹೆಚ್ಚು ಫೋಕಸ್ ಮಾಡ್ತಿರೋದು ಗ್ಯಾರಂಟಿ ಸ್ಕೀಮ್ಗಳನ್ನು ಮಾತ್ರ. ಆದರೆ ಗ್ಯಾರಂಟಿ ಸ್ಕೀಮ್ಗಳ ಜೊತೆಗೆ ಈ ಬೇರೆ ಇಲಾಖೆಯ ಸ್ಕೀಮ್ಗಳೇನಿದ್ದಾವೆ, ಈ ಸ್ಕೀಮ್ಗಳನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾದರೆ ಯಾವ ಆ ಸ್ಕೀಮ್ಗಳು, ಅದರಲ್ಲೂ ಕೂಡ ಎಸ್ಪೆಷಲಿ ಕಟ್ಟಡ ಕಾರ್ಮಿಕರಿಗೆ ಸಿಗುವಂಥ ಸೌಲಭ್ಯವನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಕೂಡ ದಂಗಾಗಿ ಹೋಗ್ತೀರಿ. ಯಾಕಂದರೆ ಅಷ್ಟು ಫೆಸಿಲಿಟಿಯನ್ನು ಲೇಬರ್ ಡಿಪಾರ್ಟ್ಮೆಂಟ್ ಅಂದರೆ ಕಾರ್ಮಿಕ ಇಲಾಖೆ ಅಷ್ಟು ಫೆಸಿಲಿಟೀಸನ್ನು ಕೊಡುತ್ತೆ. ಏನೆಲ್ಲ ಫೆಸಿಲಿಟೀಸ್ ಮೊದಲು ಹೇಳ್ತೀನಿ, ಅದಾದಮೇಲೆ ನೀವು ಅರ್ಜಿ ಹೇಗೆ ಹಾಕೋದು, ಅಂದರೆ ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ, ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರೆ, ಅವರಿಗೆ ಮಾತ್ರ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಅವರಿಗೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೂಡ ಸಿಗುತ್ತೆ. ಹಾಗಾದರೆ ಇಲ್ಲಿವರೆಗೂ ಎಷ್ಟು ಕಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ, ಇದರಲ್ಲಿ ಫೇಕ್ ಕಾರ್ಡ್ಗಳಾಗಿ ಹೇಗೆ ಮಾರ್ಪಾಟಾಗ್ತಾ ಇದೆ, ಅಂದರೆ ಇದರಲ್ಲಿ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಕಾರ್ಡ್ಗಳನ್ನು ಹೇಗೆ ತೆಗೆದುಕೊಳ್ತಾ ಇದ್ದಾರೆ, ಇದರ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ, ಇದರ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅದರಲ್ಲೂ ಕೂಡ BPL ಕಾರ್ಡ್ ಏನಿದೆ ಭಾಳಷ್ಟು ರದ್ದಾಗ್ತಾ ಇದ್ದಾವೆ, APL ಕಾರ್ಡ್ ಆಗಿ ಮಾರ್ಪಾಟಾಗ್ತಾ ಇದೆ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ಕಟ್ಟಡ ಕಾರ್ಮಿಕರು ಕೂಡ ಇದ್ದಾರೆ. ಯಾಕಂದರೆ ನಮ್ಮ ರಾಜ್ಯದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅಂದರೆ 38 ಲಕ್ಷದಷ್ಟು ನೋಂದಾಯಿತ ಕಟ್ಟಡ ಕಾರ್ಮಿಕರು ಇದ್ದಾರೆ ಅಂಥೇಳಿ ಮಾಹಿತಿ ಇದೆ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಲ್ಲಿ. ಬಟ್ ಕರ್ನಾಟಕದಲ್ಲಿ ನೋಂದಣಿ ಮಾಡಿಕೊಳ್ಳದೇ ಇರುವಂಥ ಕಟ್ಟಡ ಕಾರ್ಮಿಕರು ಎಷ್ಟಿದ್ದಾರೆ ಅಂದರೆ ಇದು ನೀವು ನಂಬಕ್ಕೆ ಸಾಧ್ಯ ಇಲ್ಲ, 50 ಲಕ್ಷಕ್ಕೂ ಕೂಡ ಹೆಚ್ಚಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಇಲ್ಲಿ ನಿಜವಾಗ್ಲೂ ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ ಅವರಿಗೆ ಅನುಕೂಲ ಆಗುವಂಥ ಏನೇನು ಸೌಲಭ್ಯಗಳನ್ನು ಸರ್ಕಾರ ನೀಡ್ತಾ ಇದೆ, ಅದು ಲೇಬರ್ ಕಾರ್ಡನ್ನು ತೆಗೆದುಕೊಂಡಿದ್ರೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ. ಯಾಕಂದರೆ ನಿಮಗೆ ಏನೇನು ಸಿಗುತ್ತೆ ಅಂತ ಗೊತ್ತಾಯಿತು ಅಂದರೆ ನೀವು ಕಾರ್ಡನ್ನು ಮಾಡಿಸ್ಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ, ಮುಂದೆ ಬರ್ತೀರಾ ಅಂಥೇಳಿ. ನೀವು ಬರೀ ಸರ್ಕಾರಿ ಎಂಪ್ಲಾಯಿಗಳಿಗೆ ಮಾತ್ರ ಅಲ್ಲ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ ಅಲ್ಲ, ಈವನ್ ಕಟ್ಟಡ ಕಾರ್ಮಿಕರಾಗಿದ್ದರು ನೀವು ಬರೀ 3 ವರ್ಷ ನೀವು ಕೆಲಸ ಮಾಡಿದರೂ ಕೂಡ ಅಂಥವರಿಗೂ ಪಿಂಚಣಿ ಸೌಲಭ್ಯವನ್ನು ನೀಡುತ್ತೆ. ಅಂದರೆ ಮಿನಿಮಮ್ 3 ವರ್ಷ, 60 ವರ್ಷದ ಮೇಲ್ಪಟ್ಟು ಯಾರ್ಯಾರು ಇರ್ತಾರೆ ಅವರಿಗೆ ಪಿಂಚಣಿಯನ್ನು ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡುತ್ತೆ ಕಾರ್ಮಿಕ ಇಲಾಖೆ. ಇದರ ಜೊತೆಗೆ ಕುಟುಂಬ ಪಿಂಚಣಿ ಸೌಲಭ್ಯನೂ ಕೂಡ ಇರುತ್ತೆ. ಯಾರಾದರೂ ನಿಮ್ಮ ಕಟ್ಟಡ ಕಾರ್ಮಿಕರು ಏನಾದರೂ ಮೃತರಾದರೆ, ಅದು ಪತಿ ಇರ್ಬೋದು ಪತ್ನಿಗಿರ್ಬೋದು, ಮಾಸಿಕವಾಗಿ 1,500 ರೂಪಾಯಿ ಕೊಡ್ತಾರೆ ಮಾಶಾಸನದ ರೀತಿಯಾಗಿ. ಅಂದರೆ ನಿಮ್ಮ ಕುಟುಂಬ ಪಿಂಚಣಿ ಯೋಜನೆ ಇದು. ಇದರ ಜೊತೆಗೆ ದುರ್ಬಲತೆ ಪಿಂಚಣಿ ಅಂಥೇಳಿ ಮತ್ತಿನ್ನೊಂದು ಸೌಲಭ್ಯವನ್ನು ಕೂಡ ನೀಡ್ತಾರೆ. ಯಾರು ನೋಂದಾಯಿತ ಫಲಾನುಭವಿ ಇರ್ತಾರೆ ಅಂದರೆ ಕಟ್ಟಡ ಕಾರ್ಮಿಕರು ಇರ್ತಾರೆ, ಅವ್ರಿಗೇನಾದರೂ ತೊಂದರೆ ಆಗಿನೋ, ಆಕ್ಸಿಡೆಂಟ್ ಆಗಿನೋ, ಅಥವಾ ಏನಾದರೂ ದುರಾದೃಷ್ಟಕರ ಅಪಘಾತಗಳೇನಾದರೂ ಆದರೆ ಅವರಿಗೆ ಅಪ್ ಟು 2 ಲಕ್ಷದವರೆಗೂ ಕೂಡ ಹಣ ಕೊಡ್ತಾರೆ. ತುಂಬ ಅನುಕೂಲಕಾರಿಯಾದಂಥ ಎಷ್ಟೋ ಕೇಸ್ಗಳಲ್ಲಿ ನೋಡ್ತಾ ಹೋದರೆ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರಿಗೆ ನಿಜವಾಗ್ಲೂ ಓನರು ಕೂಡ ಕೊಡೋದಿಲ್ಲ, ಮೇಸ್ತ್ರಿನೂ ಕೂಡ ಕೊಡೋದಿಲ್ಲ, ಸಾಕಷ್ಟು ತೊಂದರೆ ಆಗಿ ಅವ್ರು, ಯಾಕಂದರೆ ಅವರಿಗೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್, ಮಾಹಿತಿನೇ ಇಲ್ಲದೆ ಈ ಫೆಸಿಲಿಟೀಸ್ಗಳೆಲ್ಲವೂ ಕೂಡ ಸಿಗ್ತವೆ ಅನ್ನೋಂಥ ಮಾಹಿತಿನೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇನ್ನು ಇದೇ ರೀತಿಯಾಗಿ ನಿಮಗೆ ಏನಾದರೂ ಪರ್ಚೇಸ್ ಮಾಡಿದರೆ, ನೀವು ಚಸ್ಮಾ ಪರ್ಚೇಸ್ ಮಾಡಿದರೆ, ಅಥವಾ ಕೃತಕ ಕೈಕಾಲು ಅಥವಾ ಗಾಲಿ ಕುರ್ಚಿಗಳನ್ನೇನಾದರೂ ಪರ್ಚೇಸ್ ಮಾಡಿದ್ರೆ ಅದನ್ನು ಕೂಡ ರಿಯಂಬರ್ಸ್ ಮಾಡುತ್ತೆ. ಅಂದರೆ ನಿಮಗೆ ಅದು ಏನು ನೀವು ಖರೀದಿ ಮಾಡಿರ್ತೀರಲ್ಲ ಆ ಹಣವನ್ನು, ಅದು ಬಿಲ್ಲನ್ನು ನೀವು ಕ್ಲೇಮ್ ಮಾಡಿದ್ರೆ ಕಾರ್ಮಿಕ ಇಲಾಖೆಗೆ ಹೋಗಿ ಕೊಟ್ಟರೆ ಅದನ್ನು ಕೂಡ ವಾಪಸ್ ಕೊಡುವಂಥ, ಅದಕ್ಕೆ ಎಷ್ಟು ಖರ್ಚಾಗತ್ತಲ್ಲ ಅಷ್ಟು ಹಣವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾರೆ. ಇನ್ನು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ, ಇದು ಎಷ್ಟು ಅಂದರೆ ಮೌಲ್ಯ 20,000 ರೂಪಾಯಿ ಮೌಲ್ಯ. ಅಂದರೆ ನೀವು ಕಟ್ಟಡ ಕಾರ್ಮಿಕರಾಗಿರೋದ್ರಿಂದ ಬೇಕಾಗತ್ತೆ ಟೂಲ್ ಕಿಟ್ಗಳು, ಏನೇನು ಬೇಕು ಫೆಸಿಲಿಟಿ ಮತ್ತು ಮುಂಜಾಗ್ರತಾ ಕ್ರಮ ಇರುವಂಥ ಕಿಟ್ ಏನಿದೆ ಅದನ್ನು ನೀವು ಖರೀದಿ ಮಾಡ್ಬೋದು. ಆ ಹಣವನ್ನು ಸರ್ಕಾರವೇ ಕಾರ್ಮಿಕ ಇಲಾಖೆ ಕೊಡುತ್ತೆ. ಇದರ ಜೊತೆಗೆ ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ ಅಂಥೇಳಿ ಯಾರ್ಯಾರು ನೋಂದಾಯಿತರಿದ್ದಾರೆ ಇವರೆಲ್ಲರಿಗೂ ಕೂಡ ನಿಮ್ಮ ಮಿಸಸ್ ಏನಾದರೂ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಅಪ್ ಟು 50,000ವರೆಗೂ ಕೂಡ ಮಹಿಳಾ ಫಲಾನುಭವಿಗಳಿಗೆ ಮೊದಲ 2 ಮಕ್ಕಳಿಗೆ 50,000ವರೆಗೆ ಹಣವನ್ನು ಕೊಡುತ್ತೆ. ಶಿಶುಪಾಲನಾ ಸೌಲಭ್ಯ ಸಿಗ್ತದೆ. ಅಂತ್ಯಕ್ರಿಯೆ ವೆಚ್ಚಕ್ಕೆ 4,000 ರೂಪಾಯಿ ಸಿಗುತ್ತೆ. ಅನುಗ್ರಹ ರಾಶಿ ಅಂತೇಳಿ ಬೇರೆ ವ್ಯವಸ್ಥೆ ಅಂದರೆ 71,000 ರೂಪಾಯಿ ಸಹಾಯಧನವನ್ನು ಕೂಡ ಕೊಡ್ತಾರೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಕಟ್ಟಡ ಕಾರ್ಮಿಕರ ಮಕ್ಕಳು ಯಾರಾದರೂ ಇದ್ದರೆ 1ರಿಂದ 5ನೇ ತರಗತಿ ಇರುವಂಥ ಮಕ್ಕಳಿಗೆ
₹1,800 ವಾರ್ಷಿಕವಾಗಿ, ವರ್ಷಕ್ಕೊಂದು ಸರಿ ಕೊಡ್ತಾರೆ. 6ರಿಂದ 8ನೇ ತರಗತಿ ಓದ್ತಿರುವಂಥವ್ರಿಗೆ ₹2,400 ಕೊಡ್ತಾರೆ. ಅದೇ ರೀತಿಯಾಗಿ ಅಪ್ ಟು 10th ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ₹3,000 ಕೊಡ್ತಾರೆ. PUC ಓದುವಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ₹4,500 ಕೊಡ್ತಾರೆ. ಹೀಗೆ ನಿಮಗೆ ಅಪ್ ಟು ಹೈಯರ್ ಎಜುಕೇಷನ್ವರೆಗೂ ಕೂಡ ಓದೋಕ್ಕೆ ಏನೆಲ್ಲ ಅನುಕೂಲಗಳಂದರೆ ಪ್ರತಿ ವರ್ಷ ಇಂತಿಷ್ಟು ಅಂತೇಳಿ ಕೊಡ್ತಾನೆ ಹೋಗ್ತಾರೆ. ಈ ರೀತಿಯಾದಂಥ ಸೌಲಭ್ಯಗಳು ಕಟ್ಟಡ ಕಾರ್ಮಿಕರಿಗೆ ಇದೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಯಾರು ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ನೀವು ಅವರಿಗೆ ಒಂದು ತಿಂಗಳು ನೀವು ಒಂದು ದಿನ ಹೆಚ್ಚುವರಿ ನೀವು ವೇತನ ಕೊಡ್ಬೋದು. ಬಟ್ ನೀವು ಅವರಿಗೆ ಈ ಲೇಬರ್ ಕಾರ್ಡನ್ನು ಮಾಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಖಂಡಿತವಾಗಿ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಆ ರೀತಿಯಾದಂಥ ಫೆಸಿಲಿಟೀಸ್ಗಳು ಸರ್ಕಾರ ಕೊಡ್ತಾ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೋತಾ ಇಲ್ಲ, ಯಾರು ಉಪಯೋಗಿಸ್ತಾ ಇಲ್ಲ. ಅದು ಭಾಳ ಬೇಸರ. ಹೈಯರ್ ಎಜುಕೇಷನ್ PhD MPhil ಮಾಡಿದ್ರೂ ಕೂಡ ನಿಮಗೆ ಇಂತಿಷ್ಟು ಅಂತೇಳಿ ವಾರ್ಷಿಕವಾಗಿ ಹಣವನ್ನು ಕೊಡುತ್ತೆ. ₹11,000 ಕೊಡ್ತಾರೆ PhD ಮಾಡಿದ್ರೆ. ಇನ್ನು ಬೇರೆ ಬೇರೆ ಹೈಯರ್ ಸ್ಟಡೀಸ್ ಏನಾದರೂ ಮಾಡಿದ್ರೆ ಅದಕ್ಕೂ ಕೂಡ ಹಣವನ್ನು ಕೊಡ್ತಾರೆ. ಇದ್ರ ಜೊತೆಗೆ ವೈದ್ಯಕೀಯ ಸಹಾಯಧನನೂ ಕೂಡ ಕೊಡ್ತಾರೆ. ಎಷ್ಟು ಅಂದರೆ ಅದು ₹300ಯಿಂದ ₹20,000ವರೆಗೂ ಇರುತ್ತೆ. ಇನ್ನು ಏನಾದರೂ ಆಕ್ಸಿಡೆಂಟ್ ಆಯಿತು ಅಂದರೆ ಅಪಘಾತ ಪರಿಹಾರ ಅಂಥೇಳಿ 5 ಲಕ್ಷದಿಂದ ಸಂಪೂರ್ಣ ಶಾಶ್ವತಿ ದುರ್ಬಲತೆ ಏನಾದರೂ ಇದ್ದರೆ, ಅಂದರೆ ತುಂಬಾ ನೀವು ಇನ್ನು ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇತ್ತು ಅಂದರೆ ಅಲ್ಲೂ ಕೂಡ ಕೊಡ್ತಾರೆ. ನಿಮಗೆ 2 ಲಕ್ಷದ ಹಣವನ್ನು ಕೊಡ್ತಾರೆ. ಭಾಗಶಃ ಏನಾದರೂ ದುರ್ಬಲತೆ ಇದ್ದರೆ, ಅಂದರೆ ಸ್ವಲ್ಪ ಮಟ್ಟಿಗೆ ಆಕ್ಸಿಡೆಂಟ್ ಆಗಿತ್ತು ಅಂದರೆ 1 ಲಕ್ಷ ಹಣವನ್ನು ಕೊಡ್ತಾರೆ. ಇದರ ಜೊತೆಗೆ ವೈದ್ಯಕೀಯ ವೆಚ್ಚಗಳು ಏನಿದ್ದಾವೆ ಅವುಗಳನ್ನು ಭರಿಸುವಂಥ ಕೆಲಸ ಅಪ್ ಟು 2 ಲಕ್ಷದವರೆಗೂ ಕೂಡ ಭರಿಸುವಂಥ ಕೆಲಸ ಮಾಡ್ತಾರೆ. ಮದುವೆಗೆ ಸಹಾಯಧನವನ್ನು ಕೊಡ್ತಾರೆ ₹50,000. ಯಾರು ಕಟ್ಟಡ ಕಾರ್ಮಿಕರು ಇರ್ತಾರೆ ಅವರಿಗೆ, ಫಲಾನುಭವಿಗೆ ಅಥವಾ ಅವರಿಬ್ಬರ ಮಕ್ಕಳ ಮದುವೆಗೆ ತಲಾ ₹50,000 ಹಣವನ್ನು ಕೊಡ್ತಾರೆ. ಅದು ಗೃಹಲಕ್ಷ್ಮಿ ಬಾಂಡ್ ಯೋಜನೆ ಮೂಲಕ. ತಾಯಿ ಮಗು ಸಹಾಯ ಹಸ್ತನೂ ಕೂಡ ಕೊಡ್ತಾರೆ. ಇದರ ಜೊತೆಗೆ ನಿಮಗೆ ಯಾರು ಕಟ್ಟಡ ಕಾರ್ಮಿಕರು ಇರ್ತೀರಿ, ಏನಾದರೂ ಈ ಕಾರ್ಡನ್ನು ಹೊಂದಿದರೆ ನೀವು KSRTC, BMTC ಹೀಗೆ ಸಾರಿಗೆ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ಬೋದು. ಆ ಅವಕಾಶನೂ ಕೂಡ ಲೇಬರ್ ಕಾರ್ಡಲ್ಲಿದೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಇರುವಂಥ ಲೇಬರ್ ಕಾರ್ಡನ್ನು ಎಲ್ಲರೂ ಮಾಡಿಸ್ಕೋತಾ ಇದ್ದಾರೆ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ಭಾಳಷ್ಟು ಜನರಿಗೆ ಮಾಹಿತಿನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ಸಾಕಷ್ಟು ಸಂಖ್ಯೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂಥೇಳಿ ಮಾಹಿತಿಯನ್ನು ನೀಡ್ತಾನೇ ಇದೆ. ಹಾಗಾದರೆ ಇದಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಇದರಲ್ಲಿ ನಿಮಗೆ ಲೇಬರ್ ಕಾರ್ಡಲ್ಲಿ ಏನೇನು ರಿಕ್ವೈರ್ಮೆಂಟ್ ಬೇಕಾಗತ್ತೆ ಅಂದರೆ 90 ದಿನ ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡ್ರಿ. ಅಂದರೆ ಕಂಟಿನ್ಯೂಸ್ ಅಂದರೆ ವಾರದಲ್ಲಿ ಒಂದು ದಿನ ಮಿಡ್ಲಲ್ಲಿ ರಜೆ ಇರ್ತದೆ. ಆ ರೀತಿ 90 ದಿನ ಒಟ್ಟು ಉದ್ಯೋಗ ದೃಢೀಕರಣ ಪತ್ರ, ಅಂದರೆ ಯಾರು ಲೇಬರಿಂದ, ಯಾವ ಮೇಸ್ತ್ರಿಯಿಂದನೋ ಯಾವ ಕಾಂಟ್ರಾಕ್ಟರ್ ಕಡೆಯಿಂದ ನೀವು ಕೆಲಸ ಮಾಡ್ತಿರ್ತೀರಲ್ಲ ಅವರಿಂದ 90 ಡೇಸ್ದು ಒಂದು ಪ್ರಮಾಣ ಪತ್ರ ಕೊಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತು ಯಾರು ಅರ್ಜಿದಾರರಿದ್ದೀರಿ ಅವರ ಡಿಪೆಂಡೆಂಟ್ ಯಾರಿದ್ದೀರಿ ಅವರ ಆಧಾರ್ ಕಾರ್ಡನ್ನು ಕೂಡ ನೀವು ಆ್ಯಡ್ ಮಾಡಬೇಕಾಗತ್ತೆ. ಯಾರು ಕಟ್ಟಡ ಕಾರ್ಮಿಕರು ಇದ್ದೀರಿ ಅವರ ಬ್ಯಾಂಕ್ ಪಾಸ್ಬುಕ್ ಅದರ ಸಂಬಂಧಿಸಿದಂಥ ಡೀಟೇಲ್ ಕೊಡಬೇಕಾಗತ್ತೆ. ನಿಮ್ಮ ಆಧಾರ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರನ್ನ ಕೊಡಬೇಕು. ಇಲ್ಲದೇ ಆದರೆ ನಿಮಗೆ DBT ಮೂಲಕ ಬರುವಂಥ ಹಣ ಏನಾದರೂ ಇದ್ದರೆ ಅದು ಕೂಡ ಬರುತ್ತೆ. ಇದಕ್ಕೆ ಏಜ್ ಎಷ್ಟು ಅಂತ ನೋಡೋದಾದರೆ 18 ವರ್ಷದಿಂದ ಅಪ್ ಟು 60 ವರ್ಷದೊಳಗಡೆ ಕೆಲಸ ಮಾಡ್ತಿರುವಂಥ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಡನ್ನು ಕೊಡೋದು. ಎಲ್ಲಿ ಮಾಡ್ತಾರೆ ರಿಜಿಸ್ಟ್ರೇಷನ್ ಅಂದರೆ ಕಾರ್ಮಿಕ ಇಲಾಖೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ರಿಜಿಸ್ಟ್ರೇಷನ್ನ, ಅಂದರೆ ನಿಮ್ಮ ಅರ್ಜಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ಅವಕಾಶನೂ ಕೂಡ ಇದೆ. ಎಲ್ಲೆಲ್ಲಿ ಅಂದರೆ ಹಿರಿಯ ಕಾರ್ಮಿಕ ನಿರೀಕ್ಷಕರು ಅಂದರೆ ಸೀನಿಯರ್ ಲೇಬರ್ ಇನ್ಸ್ಪೆಕ್ಟರ್, ಇನ್ನೊಂದು ಕಾರ್ಮಿಕ ನಿರೀಕ್ಷಕರ ಕಚೇರಿ ಅಂದರೆ ಲೇಬರ್ ಇನ್ಸ್ಪೆಕ್ಟರ್. ಈ 2 ಕಚೇರಿಯಲ್ಲೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಈಗ ಹೊಸದಾಗಿ ಒಂದು ವ್ಯಾನನ್ನೇ ಮಾಡಿದ್ದಾರೆ. ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಇರ್ತಾರೆ ಅಲ್ಲೇ ಹೋಗಿ ಆ ಸ್ಪಾಟಲ್ಲೇ ರಿಜಿಸ್ಟ್ರೇಷನ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದನ್ನು ರಿಜಿಸ್ಟ್ರೇಷನ್ ಕ್ಯಾಂಪೇನ್ ಅಂತಲೇ ಮಾಡ್ತಾ ಇರೋದು ಬೆಂಗಳೂರಲ್ಲಂತ. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬಂದಂಥವ್ರು ಭಾಳಷ್ಟು ಜನ ಇದ್ದಾರೆ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಬಂದಂಥವ್ರು. ಕಟ್ಟಡ ಕಾರ್ಮಿಕರೇ ಶೇಕಡ ಒಂದು 40% ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಅಲ್ಲೇ ಸ್ಪಾಟಿಗೆ ಬಂದು ವೆಹಿಕಲ್ ಬರುತ್ತೆ. ವೆಹಿಕಲ್ ಬಂದಾಗ ಖಂಡಿತವಾಗಿ ಕೂಡ ಮಿಸ್ ಮಾಡದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಕೇಳುವಂಥ ದಾಖಲೆಗಳೇನಿದ್ದಾವೆ ಅವುಗಳೆಲ್ಲವನ್ನು ಕೂಡ ಕೊಡುವಂಥ ಕೆಲಸ ಮಾಡಿ. ಇದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ, ಎಸ್ಪೆಷಲಿ ನಿಮ್ಮ ಮಕ್ಕಳಿಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ.
ಸೊ ಹೀಗೆ ಇರುವಂಥ ಕಾರ್ಡಲ್ಲಿ ನಿಮಗೆ ಹಾಗೆ ನೋಡಿದ್ರೆ ಈ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಇಷ್ಟು ಫೆಸಿಲಿಟಿ ಇದೆ ಅಂತ ಹೇಳ್ತೀರಿ, ಬಟ್ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಈ ಹಿಂದೆ 1 ವರ್ಷದ ಹಿಂದೆ ಎಷ್ಟು ಜನ ಇದ್ರು ಅಂದರೆ 50 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರು. ವಿಪರ್ಯಾಸ ಅಂತಂದರೆ ಇದರಲ್ಲಿ ಕಟ್ಟಡ ಕಾರ್ಮಿಕರು ಅಲ್ಲದೇ ಇರುವಂಥವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ರು. ಯಾರ್ಯಾರು ಅಂದರೆ ನಿಮಗೆ ಶಾಕ್ ಆಗುತ್ತೆ, ಗೋರ್ಮೆಂಟ್ ಎಂಪ್ಲಾಯ್ಗಳು, ಯಾರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ, ಪ್ರೈವೇಟ್ ಕಂಪನಿಯ ಎಂಪ್ಲಾಯ್ಗಳು, ಹೊರ ರಾಜ್ಯದವರು ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಈವನ್ ಸರ್ಕಾರಿ ನೌಕರರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಂಥ ಪೊಲೀಸ್ ಪೇದೆಗಳು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇರೋದು. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಂಥವ್ರು, IT ಯಲ್ಲಿ ಕೆಲಸ ಮಾಡಿದಂಥವ್ರು ಕೂಡ ಮಾಡಿಸ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಅಂದರೆ ಬಸ್ ಪಾಸ್ ಫ್ರೀ ಇರೋದ್ರಿಂದ ಅದನ್ನು ಮಾಡಿಸ್ಕೊಂಡಿದ್ದಾರೆ ಅಂತೇಳಿ. ಯಾವುದ್ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಲೇಬರೇ ಹೌದು, ಆದರೆ ಕಟ್ಟಡ ಕಾರ್ಮಿಕರಲ್ಲ. ಒಳ್ಳೆ ಸ್ಯಾಲ್ರಿ ಬರ್ತಾ ಇರ್ತದೆ, ಅವರಿಗೆ 40-50 ಸಾವಿರ ಸಂಬಳ ಬರ್ತಾ ಇರ್ತದೆ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕಟ್ಟಿಂಗ್ ಮಾಸ್ಟರ್, ಹೀಗೆ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ. ಅವರು ಎಲ್ಲರಿಗೂ ಕೂಡ ಈ ಲೇಬರ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ. ಕಟ್ಟಡ ಕಾರ್ಮಿಕರಿಗೆ ಇರುವಂಥ ಅನುಕೂಲಗಳೇನಿದ್ದಾವೆ ಇವುಗಳನ್ನು ಕಾರ್ಡನ್ನು ತೆಗೆದುಕೊಂಡು ಮಿಸ್ಯೂಸ್ ಮಾಡಿಕೊಳ್ಳೋರ ಸಂಖ್ಯೆನೇ ಹೆಚ್ಚಿದೆ. ಅವ್ರಿಗೆಲ್ಲ ಸಿಗುತ್ತೆ, ನಿಜ ಮಾಡೋರಿಗೆಲ್ಲ ಏನು ಸಿಗಲ್ಲ ಇಲ್ಲಿ. ಅವ್ರಿಗೆಲ್ಲ ಅನುಕೂಲ ಆಗುತ್ತೆ, ನಮಗೆಲ್ಲ ಏನು ಅನುಕೂಲ ಆಗಿಲ್ಲ ಅದ್ರ ಬಗ್ಗೆ. ಎಲ್ಲರೂ ಸುಳ್ಳು ಹೇಳೋರಿಗೆಲ್ಲ ಸಿಗುತ್ತೆ. ಕಷ್ಟ ಬಿದ್ದು ನೋಡ್ತಾ ಇದ್ದೀರಲ್ಲ, ಕೆಲಸ ಮಾಡ್ತಾ ಅಂಥವ್ರಿಗಿಲ್ಲ. ಈಗ ಲೈಫ್ ತೋರಿಸ್ತಾ ಇದ್ದೀರಾ, ನೀವು ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರಿಗಿಲ್ಲ. ಸುಳ್ಳು ಹೇಳೋರ್ಗೆ ಇದೆ ಅದೆಲ್ಲ. ಕಾರ್ಡ್ ಕಿಟ್ ಸಿಗಬೇಕು. ನೋಡ್ಬೇಕಂದ್ರೆ ನಾವು ಕಷ್ಟ ಬೀಳೋರು, ನಮಗೆ ಕಾರ್ಡ್ ಸಿಗಬೇಕು. ಅಲ್ಲಿ ಏನು ನಮ್ಮದು ಪರಿಹಾರ ಇದೆ ಅದನ್ನು ಬರಬೇಕು ನಮಗೆ ಗೌರ್ಮೆಂಟಿಂದ. ಅದು ಏನು ಆಗಿಲ್ಲ ನಮ್ಗೆ ಆ ಥರ. ಆ ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ 2,46,000 ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಯಾಕೆ ಅಂದರೆ ಈ ಎಲ್ಲ ರೀಸನ್ಗಳಿಗೆ ಸರ್ಕಾರದ ಮಾನದಂಡಗಳೇನಿದ್ದಾವೆ ಅವುಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಕಾರ್ಡನ್ನು ತೆಗೆದುಕೊಂಡಿದ್ರು. ಅವೆಲ್ಲ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಹಾಗಾದರೆ ಹೊಸ ರಿಜಿಸ್ಟ್ರೇಷನ್ ಏನಾದರೂ ಸ್ಟಾಪೇ ಆಗಿಬಿಡ್ತಾ ಅಂದರೆ ಇಲ್ಲ, ನೀವು ರಿಜಿಸ್ಟ್ರೇಷನ್ ಕಂಟಿನ್ಯೂ ಇದೆ, ನೀವು ಮಾಡಿಸ್ಕೋಬೋದು. ಇದು ಅದರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಡಿಲೀಟ್ ಆಗಿರುವಂಥ ಕಾರ್ಡ್ಗಳು ಎಲ್ಲಿ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ 1,1,5,00,000 ಲಕ್ಷದಷ್ಟು ಕಾರ್ಡ್ಗಳು ಡಿಲೀಟ್ ಮಾಡಿದ್ದಾರೆ. ಯಾಕೆ ಅಂದರೆ ಎಲ್ಲ ಮಿಸ್ಯೂಸ್ ಮಾಡ್ಕೊಂಡಿರುವಂಥ ಕಾರ್ಡ್ಗಳೇ, ಇವರು ಕಾರ್ಡ್ಗಳನ್ನೇ ತೆಗೆದುಕೊಂಡಿದ್ದು. ನಿಜವಾದ ಕಟ್ಟಡ ಭಾರ್ಮಿಕರು ಯಾರಿದ್ರೆ ಅವ್ರ ಕಾರ್ಡೇ ಇಲ್ಲ. ಓನರ್ಗಳು, ಮೇಸ್ತ್ರಿಗಳು ಕಾರ್ಡನ್ನು ತೆಗೆದುಕೊಳ್ತಾರೆ, ಕಟ್ಟಡ ಕಾರ್ಮಿಕರೇ ಕಾರ್ಡನ್ನು ತೆಗೆದುಕೊಳ್ತಾ ಇಲ್ಲ. ಇದರಿಂದ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಸೊ ಅವರಿಗೆ ಮಾಡಿಸ್ಕೊಡುವಂಥ ಕೆಲಸ ಮಾಡಿದ್ರೆ ಮೇಸ್ತ್ರಿಗಳಿಗೆ, ಮಾಲೀಕರಿಗೆ, ಕಟ್ಟಡದ ಮಾಲೀಕರಿಗೆ, ಬಿಲ್ಡರ್ಸ್ಗಳಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಅವ್ರಿಗೊಂದು ಜೀವನ ಮಾಡಿಕೊಟ್ಟಂಗೆ ಆಗುತ್ತೆ. ದಯಮಾಡಿ ಮಿಸ್ ಮಾಡದೆ ಮಾಡಿಕೊಡಿ ಅಂಥೇಳಿ ನಾವು ಕೂಡ ನಿಮಗೆ ಮನವಿಯನ್ನು ಮಾಡ್ತೀವಿ. ಸೊ ಇದರ ವೆಬ್ಸೈಟನ್ನು ಕೂಡ ಕೊಡ್ತೀನಿ. ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅದರ ಮಾಹಿತಿಯನ್ನು ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಯಾರ್ಯಾರು ಕಟ್ಟಡ ಕಾರ್ಮಿಕರು ಇದ್ದೀರಿ ಅವರ ಮಕ್ಕಳಿಗೆ ಅನುಕೂಲ ಆಗೋ ಕಾರಣಕ್ಕಾಗಿ, ಅವ್ರ ಫ್ಯಾಮಿಲಿಗೆ ಅನುಕೂಲ ಆಗೋ ಕಾರಣಕ್ಕೆ ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಮೂಡುವಂಥ ಕಾರ್ಯನೂ ಕೂಡ ಆಗಬೇಕಾಗಿದೆ. ಸೊ ಲೇಬರ್ ಕಾರ್ಡ್ ಇದ್ದರೆ BPL ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೂ ಕೂಡ ಅನುಕೂಲ ಇದೆ. ಯಾಕಂದರೆ ಈಗ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಲೇಬರ್ ಕಾರ್ಡ್ ಹೊಂದಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ ಬಡವರು, ಮನೆಗಳೇ ಇರೋದಿಲ್ಲ, ಗುಡಿಸಲಲ್ಲಿ ವಾಸ ಮಾಡ್ತಿರ್ತಾರೆ. ಅಂಥವರಿಗೆ ಈ ಕಾರ್ಡ್ ನಿಜವಾಗ್ಲೂ ಕೂಡ ಸಿಗಬೇಕು. ಸರ್ಕಾರದ ಸೌಲಭ್ಯಗಳು ಸಿಕ್ಕರೆ ಅನುಕೂಲ ಆಗುತ್ತೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿಯಾದಂಥ ಯೋಜನೆಗಳು ಅವ್ರಿಗೆ ನಿಜವಾಗ್ಲೂ ತಲುಪಿದ್ರೇ ಎಷ್ಟೋ ಅನುಕೂಲ ಆಗುತ್ತೆ. ಸೊ ಕ್ಯಾಮ್ರಾ ಪರ್ಸನ್ನ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18.